ತನ್ವಿ, ನೀನೇನೋ ಬೇಜಾರು ಮಾಡ್ಕೋಬೇಡ. ಅವ್ರು ಎಲ್ಲಿ ಹೋಗ್ತಾರೋ ಹೋಗ್ಲಿ, ನೀನ್ ಎಲ್ಲಿ ಹೋಗ್ಬೇಕು ಅಂತ ಹೇಳು, ನಾನು ನಿಮ್ ಪಪ್ಪ ಕರ್ಕೊಂಡು ಹೋಗ್ತೀವಿ. ಶ್ರೇಷ್ಠ, ಸುಮ್ನೆ ಕಮಿಟ್ ಆಗ್ಬೇಡ ನೀನು. ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ. ನನಗದಕ್ಕೆಲ್ಲ ಟೈಮು ಇಲ್ಲ, ಬರಕ್ಕೂ ಆಗಲ್ಲ, ತುಂಬಾ ಕೆಲ್ಸಗಳಿದೆ. ಅಕ್ಕ, ನೀನನ್ ತುಂಬಾ ಮಿಸ್ ಮಾಡ್ಕೋತಿದೀನ ಅಕ್ಕ. ಎಲ್ಲ ಕಡೆ ನೀನೇ ನಾಪಕ ಆಗ್ತಿದ್ಯಾ. ಯಾಕಕ್ಕ ಅಲ್ಲೋದೆ? ಅಕ್ಕ, ನೀನ್ ತುಂಬಾ ನೆನ್ಪಾಗ್ತಿದ್ಯಾ ಅಕ್ಕ. ನಿಂಗೆ ಈಗ್ಲೇ ಫೋನ್ ಮಾಡ್ತೀನಿ. ಅಮ್ಮನ ರೂಮಲ್ಲಿ ಫೋನ್ ಇಟ್ಟಿರ್ತಾಳೆ, ಅದ್ರಿಂದ ಕಾಲ್ ಮಾಡ್ತೀನಿ. ಅಲ್ಲ, ಅಕ್ಕಂಗ್ ಫೋನ್ ಮಾಡಕ್ಕೆ ಅಮ್ಮನ್ ಪರ್ಮಿಷನ್ ಕೇಳಲ್ಲ? ಬೈದ್ಬಿಟ್ರೆ? ಇಲ್ಲ ಇಲ್ಲ, ಅವಳೇನ್ ಬೈಯಲ್ಲ. ಇದೇನಿದು? ಬೆಳಗ್ಗೆ ಅಮ್ಮನ ಫೋನಿಂದ ಫೋನ್ ಬರ್ತಿದೆ. ಅಮ್ಮ ಮಾಡ್ತಿದ್ದಾಳ ಅಥವಾ ತನ್ಮಯ್ ಮಾಡ್ತಿದ್ದಾನ? ಹಲೋ ಹಲೋ ಅಕ್ಕ, ಏನ ತನ್ಮಯ್ ಬೆಳಗ್ಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಎಲ್ಲ ಓಕೆ ತಾನೆ? ಇಲ್ಲ ಅಕ್ಕ, ಏನು ಓಕೆ ಇಲ್ಲ. ಯಾಕೋ, ಏನಾಯ್ತು? ಅಕ್ಕ, ನಾನು ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಕ್ಕ. ಬೆಳಗ್ಗೆ ಅಲಾರಾಮ್ ಆಯ್ತಾ? ಯಾವತ್ತೇ ನೀನು ಆಫ್ ಮಾಡ್ತಿದ್ದೆ ತಾನೆ? ನಾನು ಅಕ್ಕ ಅಲಾರಾಮ್ ಆಫ್ ಮಾಡು ಮಾಡು ಮಾಡು, ಅಲಾರಾಮ್ ಆಫ್ ಮಾಡು ಅಂತ ಹೇಳ್ತಾ ಇದ್ದೆ. ಎಲ್ಲಿ ನೋಡಿದ್ರು ನೀನೇ ನೆನ್ಪಾಗ್ತಿದ್ಯಾ ಅಕ್ಕ. ಡೋಂಟ್ ವರಿ ತನ್ಮಯ್, ಸದ್ಯದಲ್ಲೇ ಮೀಟ್ ಆಗೋಣ. ನನ್ ಟೆನ್ಷನ್ ಅದಲ್ಲ ಅಕ್ಕ, ಮನೇಲೆ ಇಷ್ಟೊಂದು ಮಿಸ್ ಮಾಡ್ಕೋತಾ ಇದ್ದೀನಿ. ನಾಳೆ ಟ್ರಿಪ್ ಹೋದಾಗ ಹೆಂಗೆ ಟೈಮ್ ಪಾಸ್ ಆಗತ್ತೆ ಅಂತಾನೆ ಗೊತ್ತಾಗ್ತಿಲ್ಲ ನೀನ್ ಇಲ್ದೆ. ಏನು ಟ್ರಿಪ್ಪಾ? ಹ್ಞೂ ಅಕ್ಕ, ಟ್ರಿಪ್ಪೇ. ನಾನು, ಅಜ್ಜಿ, ಆದಿ ಅಂಕಲ್, ಪೂಜಾ ಚಿಕ್ಕಿ, ಕಿಶನ್ ಚಿಕ್ಕಪ್ಪ, ಅಮ್ಮ ಎಲ್ರೂ ಟ್ರಿಪ್ ಹೋಗ್ತಾ ಇದೀವಿ. ನೀನು ಬಾ ಅಕ್ಕ, ನೀನ್ ಇಲ್ದೆ ಹೋಗಕ್ಕಾಗಲ್ಲ. ಅಲ್ಲ ತನ್ಮಯ್, ನಾನ್ ಹೇಗ್ ಜಾಯ್ನ್ ಆಗಕ್ಕಾಗುತ್ತೆ? ಅಕ್ಕ, ನಂಗ್ ಗೊತ್ತು ನಿಂಗ್ ಬರಕ್ ಇಷ್ಟ ಇದೆ ಅಂತ, ಆದ್ರೆ ಅಮ್ಮನ್ ಭಯದಿಂದ ನೀನ್ ಬರ್ತಿಲ್ಲ. ನೀನ್ ಭಯ ಪಡ್ಬೇಡ ಅಕ್ಕ, ಅಮ್ಮನ್ ಜೊತೆ ನಾನ್ ಮಾತಾಡ್ತೀನಿ. ಬೇಡ ಬೇಡ ತನ್ಮಯ್, ಬೇಡ. ಅದ್ ಒಂದ್ ಕೆಲ್ಸ ಮಾತ್ರ ಮಾಡಕ್ ಹೋಗ್ಬೇಡ. ಆಮೇಲೆ ಅವಳು ನನ್ ಮೇಲೆ ಇನ್ನೂ ಕೋಪ ಜಾಸ್ತಿ ಮಾಡ್ಕೋತಾಳ. ಸರಿಯಾದ ಟೈಮ್ ನೋಡಿ ನಾನೇ ಅಮ್ಮನ ಹತ್ರ ಮಾತಾಡ್ತೀನಿ, ಓಕೆನಾ? ಸರಿ ಅಕ್ಕ, ಆದಷ್ಟು ಬೇಗ ಕಾಲ್ ಮಾಡು. ನೀನು ಬಂದ್ ಟ್ರಿಪ್ಪಿಗೆ ಜಾಯ್ನ್ ಆಗ, ಓಕೆನಾ? ಪ್ಲೀಸ್. ಸರಿ ಆಯ್ತು. ತನ್ಮಯ್, ಬೇಗ ಬಾ. ಅಕ್ಕ, ಅಮ್ಮ ಕರೀತಿದ್ದಾಳೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ.
ಯಾಕೆ ತನ್ವಿ, ಏನಾಯ್ತು? ಯಾಕೋ ಬೇಜಾರಲ್ಲಿರೋ ತರ ಇದ್ಯಾ? ಏನಿಲ್ಲ ಆಂಟಿ. ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ ನಿನಗ್ ಬೇಜಾರಾಗಿದೆ ಅಂತ. ಅದೇನಂತ ಹೇಳ್ಬಾರ್ದಾ? ತನ್ವಿ, ನನ್ ಕಡೆಯಿಂದ ಏನ್ ಮಾಡಕ್ಕಾಗುತ್ತೋ ಅದನ್ನ ನಾನು ಮಾಡ್ತೀನಿ. ಏನಿಲ್ಲ ಆಂಟಿ, ತನ್ಮಯ್ ಫೋನ್ ಮಾಡಿದ್ದ. ತನ್ವಿ, ತನ್ಮಯ್ ಫೋನ್ ಮಾಡಿದ್ಕೆ ನೀನ್ ಬೇಜಾರಾಗಿದ್ಯಾ? ನಿನ್ ಖುಷಿ ಆಗಿರ್ಬೇಕು ತಾನೆ? ಆಂಟಿ, ಅವ್ನ್ ಫೋನ್ ಮಾಡಿದ್ಕೇನೋ ಖುಷಿನೇ ಆಯ್ತು, ಆದ್ರೆ ಅವನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ. ಏನ್ ಮಾಡಿದ್ರು ನೀನೇ ನೆನ್ಪಾಗ್ತಿದ್ಯಾ ಅಕ್ಕ ಅಂತ ಹೇಳ್ದ. ಅದನ್ನ ಕೇಳಿ ತುಂಬಾ ಬೇಜಾರಾಯ್ತು. ಇವಳು ಮಾತಾಡ್ತಿರೋದ್ ನೋಡಿದ್ರೆ ಯಾಕೋ ಅಲ್ಲಿಗೆ ಹೋಗ್ಬೇಕು ಅನ್ನೋ ಚಾನ್ಸಸ್ ಜಾಸ್ತಿ ಇದೆಯಲ್ಲ. ಏ ತನ್ವಿ, ಪ್ಲೀಸ್, ನಿನ್ಗೋಸ್ಕರ ಅಷ್ಟೆಲ್ಲ ಎಫರ್ಟ್ ಹಾಕಿದ್ದೀನಿ. ನನಗೆ ಇಷ್ಟ ಇಲ್ಲ ಅಂದ್ರೂ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ನೀನ್ ಏನಾದ್ರೂ ಅಲ್ಲಿ ಹೋಗ್ತೀನಿ ಅಂದ್ರೆ ಅಷ್ಟೇ ಇವಾಗ. ಅವನ್ ಮಾತ್ ಕೇಳಿ ನನಗ್ ತುಂಬಾ ಬೇಜಾರಾಯ್ತು. ನನಗ್ ಯಾಕೋ ಅಲ್ಲಿಗೆ ಹೋಗ್ಬೇಕು ಅನ್ಸ್ತಿದೆ ಆಂಟಿ. ತನ್ವಿ, ಅರ್ಜೆಂಟಲ್ಲಿ ಏನು ಡಿಸಿಷನ್ ತಗೋಬೇಡ, ಆರಾಮಾಗಿ ಥಿಂಕ್ ಮಾಡು, ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡು. ಇಲ್ಲ ಆಂಟಿ, ನಾನು ಅವ್ರನ್ನ ಮಿಸ್ ಮಾಡ್ಕೊತಿರೋದಂತೂ ನಿಜ, ಆದ್ರೆ ಹೋಗಕ್ ಮನ್ಸಿಲ್ಲ ಅಷ್ಟೆ. ಬಟ್ ತನ್ಮಯ್ ಇನ್ನೊಂದು ವಿಷಯ ಹೇಳ್ದ, ಅದಂತೂ ತುಂಬಾನೇ ಹರ್ಟ್ ಆಯ್ತು. ಇನ್ನೊಂದು ವಿಷಯನ? ಏನದು? ಅವರೆಲ್ಲ ಟ್ರಿಪ್ಗೆ ಹೋಗ್ತಿದಾರಂತೆ. ತನ್ಮಯ್, ಅಜ್ಜಿ, ಅಮ್ಮ ಎಲ್ರು ನನ್ನ ಬಿಟ್ಟು ಹೋಗ್ತಿದಾರೆ. ಅದನ್ನ ಕೇಳಿ ತುಂಬಾ ಬೇಜಾರಾಯ್ತು. ಏನು ಟ್ರಿಪ್? ಅವ್ರಿಗೆಲ್ಲ ಏನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂತ ಟ್ರಿಪ್ ಹೋಗ್ತಾರಂತ? ಅಂದ್ರೆ ತಂಬಿ, ನಾನು ಹೇಳ್ತಿರೋದೇನಂದ್ರೆ, ನಿನ್ನ ಬಿಟ್ಟು ಹೇಗ್ ಟ್ರಿಪ್ ಹೋಗ್ತಾರೆ? ಮಗಳನ್ನವಳು ಅಷ್ಟು ಬೇಡವಾಗೋದ್ಲಾ? ಶ್ರೇಷ್ಠ, ಏನಾಯ್ತು ನಿನ್ಗೆ? ಯಾಕೆ ಈ ತರ ಬೆಳಗ್ಗೆ ಕಿರ್ಚಾಡ್ತಿದ್ಯಾ? ಏನಾಯ್ತಾ ತಾಂಡವ್? ಅಲ್ಲ, ಬಾಗಿಗೇನಾದ್ರೂ ತಲೆ ಕೆಟ್ಟಿದ್ಯಾ? ತನ್ವಿ ನಿನ್ನ ಕಾಲೇಜ್ ಕರ್ಕೊಂಡು ಹೋಗಿದ್ದಾಳೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ತನ್ವಿಗೆ ಕಪ್ಪಾಳಕ್ ಹೊಡ್ಲು, ಮನೆ ಬಿಟ್ಟು ಬರೋ ತರ ಮಾಡಿದ್ಲು. ಅಟ್ಲೀಸ್ಟ್ ಮನೆಯಿಂದ ಬಂದ್ಮೇಲೆ ಒಂದ್ ಕಾಲ್ ಕೂಡ ಮಾಡಿಲ್ಲ, ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಎಫರ್ಟು ಹಾಕ್ಲಿಲ್ಲ. ಇದೆಲ್ಲ ಬಿಟ್ಟು ಟ್ರಿಪ್ ಪ್ಲಾನ್ ಮಾಡಿದ್ದಾರೆ. ಟ್ರಿಪ್? ಹೌದು ಪಾಪ, ಅಮ್ಮ, ಅಜ್ಜಿ, ತನ್ಮಯ್ ಇವ್ರೆಲ್ರು ಟ್ರಿಪ್ಗೆ ಹೋಗ್ತಿದಾರಂತೆ. ತನ್ಮಯ್ ಫೋನ್ ಮಾಡಿ ಹೇಳ್ದ. ನೀನು ಬಾ ಅಕ್ಕ ಅಂತ ತುಂಬಾ ಫೋರ್ಸ್ ಮಾಡ್ದ. ತನ್ವಿ, ಅದಕ್ ನೀನೇನ್ ಹೇಳ್ದೆ? ನಾನ್ ಬರಕ್ ಆಗಲ್ಲ ಅಂತ ಹೇಳ್ದೆ. ಆಗ ಹೇಳ್ದಾಗ ಅವನ್ ಇನ್ನೂ ಬೇಜಾರ್ ಮಾಡ್ಕೊಂಡ. ಪಾಪ ಆಂಟಿ, ತನ್ಮಯ್ಗ್ ನಾನ್ ಬೇಜಾರ್ ಮಾಡ್ಬಾರ್ದಾಗಿತ್ತು. ತಾಂಡವ್, ಪಾಪ ತನ್ವಿ, ತನ್ಮಯ್ ಬೇಜಾರ್ ಮಾಡ್ಕೊಂಡಿದ್ದಾನೆ ಅಂತ ತನ್ವಿ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಆದ್ರೆ ತಾಂಡವ್, ಇದ್ ಯಾವ್ದು ಒಂದ್ ತಲೆಲೇ ಇಲ್ಲ ನೋಡು, ಎಲ್ಲಾ ಬಿಟ್ಟು ಟ್ರಿಪ್ ಪ್ಲಾನ್ ಮಾಡಿದಾಳೆ. ಯಾಕೆ ಮಾಡಿದಾಳೆ ಹೇಳು? ಪಾಪ ತನ್ವಿ ಹೊಟ್ಟೆ ಉರ್ಸ್ಬೇಕು ಅಂತ. ತನ್ವಿ ಮನೆ ಬಿಟ್ಟು ಬಂದಿದ ತಕ್ಷಣ ಟ್ರಿಪ್ ಪ್ಲಾನ್ ಮಾಡಿದ್ರೆ ಅವಳಿಗೆ ಬರೋದಕ್ಕಾಗಲ್ಲ. ಆವಾಗ ಛ, ನಾನ್ ಮಿಸ್ ಮಾಡ್ಕೊಂಡೇನೋ ಫೀಲ್ ಬರ್ಲಿ ಏನೋ ಸ್ವಾರ್ಥ ಅವಳಿಗೆ. ಶ್ರೇಷ್ಠ, ಏನೇನೋ ಮಾತಾಡ್ತಿದ್ಯಲ್ಲ, ಯಾಕೆ ಈ ತರ ಎಲ್ಲ ಏನೇನೋ ಕತೆ ಕಟ್ತಿದ್ಯಾ? ಈ ತರ ಎಲ್ಲ ಯಾಕೆ ಥಿಂಕ್ ಮಾಡ್ತಿದ್ಯಾ? ಈ ತಾಂಡವ್, ಏನ್ ನಿನ್ ಮಾತಿನ ಅರ್ಥ? ಹಾಗಾದ್ರೆ ಬೇಕು ಬೇಕು ಅಂತ ನಾನೇ ಸ್ಟೋರಿ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತನಾ? ಸರಿ ಆಯ್ತು, ಇವಾಗ ನಾನು ಪ್ರೂವ್ ಮಾಡ್ತೀನಿ ನೋಡು. ತನ್ವಿ, ಇಲ್ಲಿವರೆಗೂ ನೀವ್ ಎಷ್ಟು ಸಲ ಟ್ರಿಪ್ ಹೋಗಿದ್ದೀರಾ? ಇಲ್ಲ ಆಂಟಿ, ಆತರ ಯಾವತ್ತೂ ಕರ್ಕೊಂಡು ಹೋಗಿಲ್ಲ. ನೋಡ್ದ ತಾಂಡವ್, ಯಾವತ್ತೂ ಕರ್ಕೊಂಡು ಹೋಗಿಲ್ಲ. ತನ್ವಿ, ಯಾವತ್ತಾದ್ರೂ ಅವಳಾಗೆ ಏನಾದ್ರೂ ಪ್ಲಾನ್ ಮಾಡಿದಾಳ? ಇಲ್ಲ ಆಂಟಿ, ಮಾಡಿಲ್ಲ. ನೋಡ್ದ ತಾಂಡವ್, ಏನೋ ನಾನೇ ಸ್ಟೋರಿ ಕ್ರಿಯೇಟ್ ಮಾಡ್ತಿದ್ದೀನಿ ಅಂದ್ಯಲ್ಲ, ನೋಡಿ ಇವಾಗ. ಇಷ್ಟು ದಿನ ಪ್ಲಾನ್ ಮಾಡ್ದಿರೋ ಭಾಗ್ಯ ಇವಾಗ ಯಾಕೆ ಪ್ಲಾನ್ ಮಾಡಿದಾಳೆ? ಅದ್ರ ಅರ್ಥ ತನ್ವಿ ಗುರ್ಸ್ಬೇಕು ಅಂತಾನೆ. ಇನ್ನು ತನ್ವಿ ಕಡೆ ಬಂದು 2 ದಿನ ಆಗಿಲ್ಲ, ಆಗ್ಲೇ ಪ್ಲಾನ್ ಮಾಡಿದಾಳೆ. ಗೊತ್ತಾಯ್ತಲ್ಲ ತಾಂಡವ್, ಅವಳಿಗೆ ತನ್ವಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನನ್ ಮನೆ ಬಿಟ್ಟು ಬಂದು ತಪ್ಪು ಮಾಡ್ದೆ ಅಂತ ತನ್ವಿಗ್ ಫೀಲ್ ಆಗ್ಲಿ ಅಂತಾನೆ ಅವಳು ಈ ತರ ಪ್ಲಾನ್ ಮಾಡಿರೋದು. ಈ ತರ ಜಲಸಿ ಫೀಲ್ ಮಾಡ್ಸಿದ್ರೆ ತನ್ವಿ ವಾಪಸ್ ಅವಳ ಮನೆಗೆ ಹೋಗ್ತಾಳೆ ಅಂತ ಪ್ಲಾನ್ ಮಾಡಿದಾಳೆ ಅವಳು. ಅಲ್ಲ ತಾಂಡವ್, ಒಬ್ಳ ಅಮ್ಮ ಆಗಿ ಈ ತರ ಎಲ್ಲ ಮಾಡೋದಕ್ಕೆ ಹೇಗ್ ಮನ್ಸ್ ಬರುತ್ತೋ ಏನೋ. ತನ್ವಿ, ನೀನೇನೋ ಬೇಜಾರ್ ಮಾಡ್ಕೋಬೇಡ, ಅವ್ರು ಎಲ್ಲಿ ಹೋಗ್ತಾರೋ ಹೋಗ್ಲಿ,
ನೀನ್ ಎಲ್ಲಿ ಹೋಗ್ಬೇಕು ಅಂತ ಹೇಳು, ನಾನು ನಿಮ್ ಪಪ್ಪ ಕರ್ಕೊಂಡು ಹೋಗ್ತೀವಿ. ಶ್ರೇಷ್ಠ, ಸುಮ್ನೆ ಕಮಿಟ್ ಆಗ್ಬೇಡ ನೀನು. ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ. ನನಗದಕ್ಕೆಲ್ಲ ಟೈಮು ಇಲ್ಲ, ಬರಕ್ಕೂ ಆಗಲ್ಲ, ತುಂಬಾ ಕೆಲ್ಸಗಳಿದೆ. ಈ ತಂದಿ ಪಪ್ಪನ್ ಮಾತೇನು ಬೇಜಾರು ಮಾಡ್ಕೋಬೇಡ, ನಾನು ಅವನ್ನ ಕನ್ವಿನ್ಸ್ ಮಾಡ್ತೀನಿ. ತಂದಿ ತಾಂಡಗು ನಿಮ್ಮ ಅಮ್ಮನ ತರ ಹಠ ಮಾಡಲ್ಲ, ಅವ್ನ ಮಗಳಿಗೋಸ್ಕರ ಏನ್ ಮಾಡಕ್ಕೂ ರೆಡಿ. ನಾನು ಅವನ್ನ ಕನ್ವಿನ್ಸ್ ಮಾಡ್ತೀನಿ. ಇನ್ ಒಂದ್ ಪ್ಲೇಸ್ ಸೆಲೆಕ್ಟ್ ಮಾಡಿ ಹೇಳು, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಸರಿನಾ? ಏ ತಂದಿ, ನನಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಟ್ರಿಪ್ಗೂ ಕರ್ಕೊಂಡು ಹೋಗಲ್ಲ, ಎಲ್ಲಿಗೂ ಕರ್ಕೊಂಡು ಹೋಗಲ್ಲ. ಭಾಗ್ಯನಾಗೇನೆ ನಿನ್ನ ಎತ್ ಕಟ್ಟೋದಕ್ಕೆ ಸಣ್ಣ ಪ್ಲಾನ್ ಇದು. ನೋಡು, ನಾನು ಹೇಳ್ತಾ ಇದೀನಿ, ಫಸ್ಟ್ ಇಲ್ಲಿಗೆ ಹೋಗೋಣ, ಆಮೇಲೆ ಬೇರೆ ಕಡೆ ಎಲ್ಲ ಕವರ್ ಮಾಡ್ಬೋದು. ಏ ಇಲ್ಲ ಕಣೋ, ಅದೆಲ್ಲ ಆಗಲ್ಲ. ನಾನು ಹೇಳಿ ಜಾಗಕ್ಕೆ ಫಸ್ಟ್ ಹೋಗೋಣ, ಆಮೇಲೆ ನೀನ್ ಹೇಳಿ ಜಾಗಕ್ಕೆ ಹೋಗೋಣ. ನೋಡು ಪೂಜಾ, ನಾನು ಇಲ್ಲೆಲ್ಲ ಹೋಗಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದೀನಿ. ಈ ಕಡೆಯಿಂದ ಹೋದ್ರೆ ನಾವು ತುಂಬಾ ಟೈಮ್ ವೇಸ್ಟ್ ಮಾಡ್ಕೋತೀವಿ, ಅದಕ್ಕೆ ಹೇಳ್ತಾ ಇದೀನಿ, ಕೇಳಿಸ್ಕೋ. ಇಲ್ಲ 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 ಆಗಲ್ಲ. ನಾನು ರೀಲ್ಸ್ ಎಲ್ಲ ನೋಡಿದೀನಿ, ನಾನು ತುಂಬಾ ಚೆನ್ನಾಗಿ ಗೊತ್ತು. ಈ ರೀಲ್ಸ್ಗೂ ರಿಯಾಲಿಟಿಗೂ ವ್ಯತ್ಯಾಸ ಇದೆ ಕಣೆ. ಏನು ಬೆಳಗ್ಗೆ ಗಂಡ ಹೆಂಡತಿ ಜೋರಾಗಿ ಜಗಳ ಮಾಡ್ತಾ ಇದ್ದೀರಾ? ಅಯ್ಯೋ ಹಾಗೇನಿಲ್ಲ ಬಾಬಾ, ಈ ಕಿಶನ್ ತನಗೆ ಎಲ್ಲ ಗೊತ್ತು ಅನ್ನೋ ತರ ಆಡ್ತಿದ್ದಾನೆ. ಅಲ್ಲ, ಫಸ್ಟ್ ಶಾಪಿಂಗ್ ಹೋಗೋಣ ಅಂತ ಹೇಳಿದ್ರೆ ಬೇಡ, ಟೈಮ್ ವೇಸ್ಟ್ ಅಂತಾನೆ. ಕಿಶನ್ ನೋಡು, ಹುಡುಗಿರು ಎಲ್ಲಿ ಹೋಗದೆ ಇದ್ರು ಪರವಾಗಿಲ್ಲ, ಶಾಪಿಂಗ್ ಹೋಗದೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಸರಿಯಾಗಿ ಹೇಳಿದ್ರಿ ಬಾಬಾ. ಅದೆಲ್ಲ ಓಕೆ ಕಿಶನ್, ನಾವ್ ಹೇಗೆ ಹೋಗ್ತಾ ಇದೀವಿ? ಕಾರಲ್ಲಿ ತಾನೆ? ಎಷ್ಟು ಕಾರ್ ಬೇಕಾಗ್ಬೋದು? ಬಾಬಾ, ನಾವು ಕಾರಲ್ಲೆಲ್ಲ ಹೋಗೋದ್ ಬೇಡ, ಬಸ್ ಮಾಡ್ಕೊಂಡು ಹೋಗೋದೇ ಬೆಸ್ಟ್ ಅನ್ಸ್ತಿದೆ. ಬಸ್ಸಾ? ಹ್ಞೂ ಬಾಬಾ. ಅಲ್ಲ ಪೂಜಾ, ನಮ್ದೇ ಒಂದಷ್ಟು ಕಾರ್ ಇದೆಯಲ್ಲ, ಒಂದೆರಡರಲ್ಲಿ ಹೋಗ್ಬೋದಲ್ವಾ? ಭಾವ, ನಾನು ಈ ತರ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಎಲ್ರೂ ಜೊತೆಲಿ ಇರ್ಬೇಕು ಅಂತ ತಾನೇ ಹೊರಟಿರೋದು, ಹಾಗಾಗಿ ಹೋಗುವಾಗ ಜೊತೆಲಿ ಹೋಗಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ಅದಕ್ಕೆ ಬಸ್ ಮಾಡ್ಕೊಂಡು ಹೋಗೋಣ, ಎಲ್ರೂ ಜೊತೆಯಾಗಿ ಹೋಗ್ಬೋದು. ಹೋಗ್ತಾ ಬರ್ತಾ ಫುಲ್ ಡಾನ್ಸ್ ಎಲ್ಲ ಮಾಡ್ಕೊಂಡು ಮಜಾ ಮಾಡ್ಬೋದು. ಹೌದಣ್ಣ, ಒಂದ್ ಮಾತು, ನಾವು ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ತುಂಬಾ ಖುಷಿ ಕೊಡುತ್ತೆ ಅಂತ. ಪೂಜಾ ಹೇಳ್ದಂಗೆ ಯಾಕೆ ಬಸ್ ಮಾಡ್ಕೊಂಡು ಹೋಗ್ಬಾರ್ದು? ಓಹೋ ಹೋ ಹೋ ಹೋ, ಎಲ್ಲಾನು ಪ್ರಿಪೇರ್ ಆಗೇ ಕೂತಿದ್ದೀರಾ? ಎಲ್ಲ ರೆಡಿ ಇದೆ ಅಣ್ಣ. ನಾನಂತೂ ಟ್ರಿಪ್ಪಿಗೆ ಹೋಗೋದಕ್ಕೆ ಕಾಯ್ತಾ ಇದ್ದೀನಿ.